ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ದಿನ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಆದರ್ಶ ಎಕ್ಸಾಮ್ಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಹಾಗಾಗಿ ಏನ್ ಮಾಡೋಣಪ್ಪ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ, ಸಂಭವನೀಯ ಪ್ರಶ್ನೆಗಳು ಏನಾಗಿರ್ತವೆ ಅಂತ ಹೇಳಿ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಮತ್ತು ಸರಸ್ವತಿ ಸ್ಕೂಲ್ ನಲ್ಲಿ ಈಗಾಗಲೇ ರೆಗ್ಯುಲರ್ ನ ಮತ್ತು ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳು ಕೂಡ ಪ್ರಾರಂಭವಾಗ್ಯಾವ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ರಿ ಅಂತಂದ್ರ ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳಾಗಿರ್ಬೋದು ಅಥವಾ ರೆಗ್ಯುಲರ್ ಅಡ್ಮಿಷನ್ಸ್ ಗಳಾಗಿರ್ಬೋದು, ಅವುಗಳನ್ನ ತೆಗೆದುಕೊಳ್ಳೋದಕ್ಕೆ ಕೆಲವೇ ಸೀಟುಗಳು ಮಾತ್ರ ಇರ್ತಾವ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಒಂದು ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಬೇಸಿಗೆ ಶಿಬಿರದಲ್ಲಿ ನೀವೇನಾದ್ರೂ ಅಡ್ಮಿಷನ್ಸ್ ಅನ್ನ ಪಡ್ಕೊಂಡ್ರೆ ನಿಮಗೆ ಕರಾಟೆ ಕ್ಲಾಸ್ ಆಗಿರ್ಬೋದು, ಯೋಗ ಕ್ಲಾಸ್ ಆಗಿರ್ಬೋದು, ಅಥವಾ ಗುಂಪು ಅಧ್ಯಯನ ಕ್ಲಾಸ್ ಆಗಿರ್ಬೋದು, ಸಂಗೀತ ಕ್ಲಾಸ್ ಆಗಿರ್ಬೋದು, ಇವುಗಳನ್ನೆಲ್ಲಾನು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಫ್ರೀ ಆಗಿ ಕೊಡ್ತಾ ಇರ್ತೀವಿ. ಅದೇ ರೀತಿಯಾಗಿ ವಸತಿ ಸಹಿತ ಮತ್ತು ವಸತಿ ರಹಿತ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು, LKG ಇಂದ 8ನೇ ತರಗತಿವರೆಗೂ ನಾವೇನ್ ಮಾಡಿದೀವಿ ಅಂತಂದ್ರೆ ಬೇಸಿಗೆ ಶಿಬಿರವನ್ನ ಸ್ಟಾರ್ಟ್ ಮಾಡಿದೀವಿ. ಯಾರೆಲ್ಲ ಈಗ 3ನೇ ತರಗತಿ ಮತ್ತು 4ನೇ ತರಗತಿ ಓದ್ತಿದಿರಲ್ಲ, ಅವರಿಗಾಗಿನೇ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ನಾವು ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳ ಈ ಒಂದು ಪರೀಕ್ಷೆಯಲ್ಲಿ ಯಾರು ಭಾಗವಹಿಸಬೇಕು ಅಂತಂದ್ರ 3 ಮತ್ತು 4ನೇ ತರಗತಿ ಪ್ರೆಸೆಂಟ್ ಆಗಿ 3ನೇ ತರಗತಿ ಇರಬೇಕು ಮತ್ತೆ 4ನೇ ತರಗತಿ ಇರಬೇಕು. 3ನೇ ತರಗತಿಯವರಿಗೆ ಬೇರೆ ಒಂದು ಪರೀಕ್ಷೆ ಇರುತ್ತೆ, 4ನೇ ತರಗತಿಯವರಿಗೆ ಒಂದು ಬೇರೆ ಪರೀಕ್ಷೆ ಇರುತ್ತೆ. ಅವ್ರಿಗೂ ಕೂಡ ಬಹುಮಾನಗಳಿರ್ತಾವ. ಆ ಬಹುಮಾನಗಳನ್ನ ಗೆಲ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಆ ಒಂದು ಪರೀಕ್ಷೆಯಲ್ಲಿ ಅಟೆಂಡ್ ಮಾಡಿ ಅವುಗಳನ್ನ ನೀವು ಗೆಲ್ಬೇಕು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಯಾವ ರೀತಿ ಬಹುಮಾನಗಳಿದಾವ ಅಂತಂದ್ರ, ಪ್ರಥಮ ಬಹುಮಾನವಾಗಿ 45,000 ಶಿಷ್ಯ ವೇತನ, 3,000 ನಗದು ಹಣ. ದ್ವಿತೀಯ ಬಹುಮಾನವಾಗಿ 40,000 ಶಿಷ್ಯ ವೇತನ, 2,000 ನಗದು ಹಣ. ನೆಕ್ಸ್ಟ್ ತೃತೀಯ ಬಹುಮಾನ 30,000 ಶಿಷ್ಯ ವೇತನ, 1,000 ನಗದು ಹಣ. 4ನೇ ಬಹುಮಾನ 70,000 ಶಿಷ್ಯ ವೇತನದ ಜೊತೆಗೆ 500 ರೂಪಾಯಿ ನಗದು ಬಹುಮಾನ. 5ನೇ ಬಹುಮಾನ 10,000 ಶಿಷ್ಯ ವೇತನ, 500 ನಗದು ಹಣ ಇರ್ತದ. ಹಾಗಾಗಿ ಇದು ಯಾವ ವಿದ್ಯಾರ್ಥಿಗಳಿಗೆ ಇರ್ತದಪ್ಪ ಅಂತಂದ್ರ ಓನ್ಲಿ ಫಾರ್ 3rd ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಓಕೆ, ಇದೇನಿರ್ತದ ಅಂತಂದ್ರ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಬಹುಮಾನಗಳಿರ್ತಾವ. ಇನ್ನು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಬಹುಮಾನಗಳಿರ್ತಾವ ಅಂತ ನಾವು ನೋಡ್ತಾ ಹೋದಂತೆ ಏನಿರ್ತದ ನೋಡ್ರಿ. ಪ್ರಥಮ ಬಹುಮಾನವಾಗಿ 45,000 ಶಿಷ್ಯ ವೇತನ, 5,000 ನಗದು ಹಣ. ದ್ವಿತೀಯ ಬಹುಮಾನ 40,000 ಶಿಷ್ಯ ವೇತನ, 3,000 ನಗದು ಹಣ ಇರ್ತದ. ಆಮೇಲೆ ತೃತೀಯ ಬಹುಮಾನವಾಗಿ 30,000 ಶಿಷ್ಯ ವೇತನ ಇರ್ತದ. ಆಮೇಲೆ 2,000 ನಗದು ಬಹುಮಾನ ಇರ್ತದ. 4ನೇ ಬಹುಮಾನವಾಗಿ 20,000 ಶಿಷ್ಯ ವೇತನ ಇರ್ತದ. ಆಮೇಲೆ 1,000 ನಗದು ಇರ್ತದ. ಆಮೇಲೆ 5ನೇ ಬಹುಮಾನವಾಗಿ 10,000 ಶಿಷ್ಯ ವೇತನ, ಆಮೇಲೆ 1,000 ನಗದು ಹಣ ಇರ್ತದ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ 4ನೇ ತರಗತಿಯಲ್ಲಿ ಟೋಟಲ್ ಆಗಿ 25 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದೀವಿ. 3ನೇ ತರಗತಿಯಿಂದ 25 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದೀವಿ. ಇಲ್ಲಿ 4ನೇ ತರಗತಿಯಲ್ಲಿ ಇನ್ನು 6ರಿಂದ 25ರವರೆಗೆ 20 ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರ 500 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಾ ಇದೀವಿ. ಆಮೇಲೆ 10,000 ರೂಪಾಯಿ ಏನ್ ಮಾಡ್ತಿದೀವಿ ಅಂತಂದ್ರ ಶಿಷ್ಯ ವೇತನವನ್ನ ಕೊಡ್ತಾ ಇದೀವಿ. ನೀವ್ ಯಾರೆಲ್ಲ ಈ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಆಗ್ತಿರಲ್ಲ ಅವ್ರಿಗೆ ಏನ್ ಮಾಡ್ತಿದೀವಿ ಅಂತಂದ್ರ 25ನೇ ರ್ಯಾಂಕ್ ವರ್ಗು ನಾವೇನ್ ಮಾಡ್ತಿದೀವಿ ಅಂತಂದ್ರ ಕ್ಯಾಶ್ ಪ್ರೈಸ್ ಅನ್ನ 500 ರೂಪಾಯಿ ಕೊಡ್ತಾ ಇದೀವಿ. ಆಮೇಲೆ ಇಲ್ಲಿ 10,000 ಏನ್ ಮಾಡ್ತಿದೀವಿ ಅಂತಂದ್ರ ಶಿಷ್ಯ ವೇತನವನ್ನ ಕೊಡ್ತಾ ಇದೀವಿ. 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಓಕೆ, 3ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ 25 ಜನರಿಗೆ 10,000 ಶಿಷ್ಯ ವೇತನವನ್ನ ಕೊಡ್ತಾ ಇದೀವಿ. ಓಕೆ, ಹಾಗಾದ್ರೆ ನೀವೇನ್ ಮಾಡ್ರಿ ಅಂತಂದ್ರ ಕನ್ನಡ ಮೀಡಿಯಂ ಈ ಒಂದು ಎಕ್ಸಾಮ್ ಅನ್ನ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು, ಆಮೇಲೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಾಗಿರ್ಬೋದು, ನಿಮ್ದೆ ಸ್ಟೇಟ್ ಸಿಲೆಬಸ್ ಆಗಿರ್ಬೇಕು ಅಥವಾ CBSE ಸಿಲೆಬಸ್ ಆಗಿರ್ಬೋದು ಅಥವಾ ICSE ಸಿಲೆಬಸ್ ಆಗಿರ್ಬೋದು, ಯಾವುದೇ ಸಿಲೆಬಸ್ ಅನ್ನ ಹೊಂದಿದ್ರು ಕೂಡ ಏನ್ ಮಾಡ್ತೇವೆ ಅಂತಂದ್ರೆ ಕಾಂಪಿಟೇಟಿವ್ ಅನ್ನೋ ಒಂದು ಲೆವೆಲ್ ಮೇಲೆ ನಾವು ಈಗ ಕಲಿತಿರ್ತಕ್ಕಂತಹ ಒಂದು ಸಿಲೆಬಸ್ ಮೇಲೆ ಏನ್ ಮಾಡಿರ್ತೀವಿ ಅಂತಂದ್ರ ಕ್ವಶನ್ ಪೇಪರ್ ಅನ್ನ ತೆಗ್ದಿರ್ತೀವಿ. ಈ ಒಂದು ಪರೀಕ್ಷೆಯಲ್ಲಿ ಯಾವ ಸಬ್ಜೆಕ್ಟ್ ಇರತ್ತ ಅಂತಂದ್ರ ಕನ್ನಡ ಇರತ್ತೆ, ಇಂಗ್ಲಿಷ್ ಇರತ್ತೆ, ಮ್ಯಾಥಮೆಟಿಕ್ಸ್ ಇರತ್ತೆ. ನಿಮಗೆ ಸಂಬಂಧಪಟ್ಟಂತಹ ಮಾನಸಿಕ ಸಾಮರ್ಥ್ಯ ಇರತ್ತೆ, ನಿಮ್ಮ ಮೆಂಟಾಲಿಟಿಗೆ ತಕ್ಕಂತಹ ಮಾನಸಿಕ ಸಾಮರ್ಥ್ಯ ಇರತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಪರೀಕ್ಷಾ ಮಾಧ್ಯಮ ಏನಾಗಿರ್ತದ ಅಂತಂದ್ರ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರ್ತದ. ನಿಮಗೆ ನೋಂದಣಿ ಕಡ್ಡಾಯವಾಗಿರ್ತದ. ಓಕೆ, ನೋಂದಣಿಯನ್ನ ಕಡ್ಡಾಯವಾಗಿ ನೀವು ಮಾಡ್ಲೇಬೇಕು. ವಿದ್ಯಾರ್ಥಿಯ ಹೆಸರು, ಫೋಟೋ, ಸ್ಯಾಟ್ ಸಂಖ್ಯೆ, ಆಮೇಲೆ ಮೊಬೈಲ್ ಸಂಖ್ಯೆನ ನೀವು
ಕಳ್ಸೋ ಮುಖಾಂತರ ಅಥವಾ ಆಧಾರ್ ಕಾರ್ಡ್ ಅನ್ನ ಕಳ್ಸೋ ಮುಖಾಂತರ ನೀವು ಹೆಸರನ್ನ ನೋಂದಾಯಿಸಬೇಕಾಗತ್ತೆ. ಅದೇ ರೀತಿಯಾಗಿ ಎಕ್ಸಾಮ್ ಯಾವಾಗಿರತ್ತಪ್ಪ ಅಂತಂದ್ರೆ ಇದೇ ತಿಂಗಳ ಮಾರ್ಚ್ 21 ಮತ್ತು 29/3/2026 ಒಂದು ಶನಿವಾರ ಇರ್ತದ, ಒಂದು ಭಾನುವಾರ ಇರ್ತದ. ಈ ಎರಡು ಅಂದ್ರೆ 21ನೇ ತಾರೀಕು ನನಗೆ ಬರೆಯೋದಕ್ಕೆ ಆಗ್ಲಿಲ್ಲ ಅನ್ನೋರು ಏನ್ ಮಾಡ್ಬೋದು ಅಂತಂದ್ರ 29ನೇ ತಾರೀಕು ಬಂದು ನೀವೇನ್ ಮಾಡ್ಬೋದು ಎಕ್ಸಾಮ್ ಅನ್ನ ಅಟೆಂಡ್ ಆಗ್ಬೋದು. ಸಮಯ ಎಷ್ಟು ಗಂಟೆಗೆ ಇರ್ತದ ಅಂತಂದ್ರ ಬೆಳಿಗ್ಗೆ 11 ಗಂಟೆಗೆ ಏನಿರ್ತದ ಅಂತಂದ್ರ ಸಮಯ ಇರ್ತದ. 11 ಗಂಟೆ ಒಳಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರ ಎಕ್ಸಾಮ್ ಹಾಲ್ ಅಲ್ಲಿ ಅಟೆಂಡ್ ಆಗಿರ್ಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ಮುಂದಿನದಾಗಿ 4ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಕನ್ನಡ ಮೀಡಿಯಂ ಆಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು, ನೀವು ಈ ಒಂದು ಪರೀಕ್ಷೆಯನ್ನ ಬರಿಬಹುದಾಗತ್ತ. ಅವರಿಗೂ ಕೂಡ ಏನಿರ್ತದ ಅಂತಂದ್ರೆ 21ನೇ ತಾರೀಕು ಮತ್ತು 29ನೇ ತಾರೀಕು ಪರೀಕ್ಷಾ ದಿನಾಂಕವಾಗಿರ್ತದ. ಹಾಗೆ ಏನ್ ಮಾಡ್ಬೇಕು ಅಂತಂದ್ರ ನಿಮ್ಮ ಒಂದು ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅಂತಂದ್ರ ಆಧಾರ್ ಕಾರ್ಡ್ ಅನ್ನ ಕಳ್ಸೋ ಮುಖಾಂತರ ನೀವೇನ್ ಮಾಡ್ರಿ ಅಂತಂದ್ರ ಎನ್ರೋಲ್ಮೆಂಟ್ ಅನ್ನ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಉತ್ತರ ಪತ್ರಿಕೆ ಹೆಂಗಿರ್ತದಪ್ಪ ಅಂತಂದ್ರ OMR ಮಾದರಿಯಲ್ಲಿ ಇರ್ತದ, ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ರಿ. ಓಕೆ, OMR ಮಾದರಿಯಲ್ಲಿ ಏನಿರ್ತದ ಅಂತಂದ್ರ ಉತ್ತರ ಪತ್ರಿಕೆ ಇರ್ತದ, ಆಮೇಲೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತಾವ. ಓಕೆ, ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಏನಪ್ಪಾ ಅಂತಂದ್ರ ಆದರ್ಶ ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿತ್ತು, ಇನ್ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತೇಳಿ ಏನ್ ಮಾಡ್ತಾ ಹೋಗೋಣ ಅಂತಂದ್ರ ನಾವು ನೋಡ್ತಾ ಹೋಗೋಣ. ಹಾಗಾಗಿ ಫಸ್ಟ್ ಕ್ವಶನ್ ಏನೈತಿ ಅಂತೇಳಿ ನೋಡ್ತಾ ಹೋಗ್ರಿ. 60 × 25 × 0 ಈ ಸಂಖ್ಯೆಗಳ ಗುಣಲಬ್ಧವು ಅಂತೇಳಿ ಕೇಳಿದಾರ. ದ ಪ್ರಾಡಕ್ಟ್ ಆಫ್ ದೀಸ್ ನಂಬರ್ಸ್ ಈಸ್ 60 × 25 × 0 ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನಾಗ್ತದ ಅಂತೇಳಿ ನಮ್ಮ ನೋಡಿದಾಗ ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆ ಅದ. ಯಾವುದೇ ಸಂಖ್ಯೆಯನ್ನ 0ಯಿಂದ ಗುಣಾಕಾರ ಮಾಡಿದಾಗ, ಯಾವುದೇ ಸಂಖ್ಯೆಯನ್ನ 0ಯಿಂದ ಗುಣಾಕಾರ ಮಾಡಿದಾಗ ನಮ್ಗ ಆನ್ಸರ್ ಏನ್ ಬರ್ತೈತಿ ಅಂತಂದ್ರ 0ನ ಬರ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 0 25 0ನ ಬರ್ತೈತಿ. ಆಮೇಲೆ 0 60 ಏನ್ ಬರ್ತೈತಿ ಅಂತಂದ್ರ ಮತ್ ನಮ್ಗೆ ಏನ್ ಬರ್ತದಿ 0ನ ಬರ್ತೈತಿ. ಹಾಗಾಗಿ ನಮ್ಮ ಆನ್ಸರ್ ಏನು ನೆನಪಿಟ್ಕೊಂಡ್ಬಿಡ್ರಿ. ಎಷ್ಟೇ ದೊಡ್ಡ ಸಂಖ್ಯೆಯನ್ನ ಗುಣಾಕಾರ ಮಾಡೋದಕ್ ಕೊಟ್ಟು ನಿಮಗೆ ಅದರಲ್ಲಿ 0 ಒಂದನ್ನ ಕೊಟ್ಟಿದ್ರು ಅಂತಂದ್ರ ಅದೇನಾಗಿರ್ತದ ಅಂತಂದ್ರ ಇಲ್ಲಿ ನಮಗ್ ಇದ್ರ ಮುಂದೆ ಇಂಟು ಇನ್ನ 15 ಇಂಟು 20 ಹಿಂಗ್ ಏನೋ ಕೊಡ್ಬೋದು. ಆದ್ರೆ ಇದ್ ಏನಾಗ್ತದ ಅಂತಂದ್ರ ಆನ್ಸರ್ ನಮಗ್ 0ನೇ ಆಗ್ತದೆ. ಯಾಕಂದ್ರೆ ಯಾವುದೇ ಸಂಖ್ಯೆಯನ್ನ 0ಯೊಂದಿಗೆ ಗುಣಾಕಾರ ಮಾಡ್ಬೇಕು ಅಂತಂದ್ರೆ ನಮ್ಗೆ ಆನ್ಸರ್ ಏನ್ ಬರ್ತೈತಿ 0ನ ಬರ್ತದ. ಓಕೆ, ಹಾಗಾದ್ರೆ ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಚೌಕಾಕಾರದ ಆಕೃತಿಯ ಸುತ್ತಳತೆ ದ ಪೆರಿಮೀಟರ್ ಆಫ್ ದೀಸ್ ಸ್ಕ್ವೇರ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರ ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂತ ಕೇಳಿದಾಗ ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ನೋಡ್ರಿ. ಚೌಕದ ಸುತ್ತಳತೆ ಈಕ್ವಲ್ ಟು ಫಾರ್ಮುಲಾ ಏನಿತ್ರಿ ನಮ್ಗ 4 × ಬಾಹು ಅಂತೇಳದ. ಓಕೆ, 4 × ಬಾಹು ಅಂತೇಳಿ ಹಿಂಗನು ಮಾಡಬಹುದು. ಅಥವಾ ಈ ಫಾರ್ಮುಲಾ ನನಗೆ ನೆನಪು ಬಂದಿಲ್ಲ ರೀ, ಏನ್ ಮಾಡ್ಬೇಕು ಇವುಗಳನ್ನೆಲ್ಲಾನು ಏನ್ ಮಾಡ್ಬಿಡ್ಬೇಕು ಕೂಡಿಸ್ಬಿಡ್ಬೇಕು. ಯಾಕಂತಂದ್ರ ಚೌಕದಲ್ಲಿ ಎಲ್ಲಾ ಬಾಹುಗಳು ಏನಾಗಿರ್ತಾವ ಅಂತಂದ್ರ ಸಮವಾಗಿರ್ತಾವ. ಒಂದ್ ಅಳತೆ ಏನ್ ಕೊಟ್ಟಿರ್ತಾರಲ್ಲ ಎಲ್ಲಾ ಬಾಹುಗಳು ಅದೇ ಅಳತೆಯಿಂದ ಇರ್ತಾವ. ಹಾಗಾಗಿ 4 × 5 ಮಾಡಿದಾಗ ಎಷ್ಟು ಬರ್ತದ ನಮಗ 20 ಬರ್ತದ. ಸುತ್ತಳತೆಯನ್ನ ಕೇಳಿದಾಗ ಇಲ್ಲಿ ಏನ್ ಕ್ವಶನ್ ಒಳಗೆ ಏನ್ ಕೊಟ್ಟಿರ್ತಾರಲ್ಲ ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಇಡ್ಬೇಕು, ಆಮೇಲೆ ಮೀಟರ್ ಕೊಟ್ರೆ ಮೀಟರ್ ಅನ್ನೇ ಇಡ್ಬೇಕು. ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವ್ ಏನ್ ಮಾಡೋಣ ಸೆಂಟಿಮೀಟರ್ ಅಂತ ಹೇಳಿ ಇಡೋಣ. ಹಾಗಾದ್ರೆ ಆಪ್ಷನ್ ಯಾವ್ದು ಬರ್ತದೆ ನಮಗ ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನನಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡ್ತಿದ್ರ ಅಂತಂದ್ರ ಆನ್ಸರ್ ಅನ್ನ ಮಾಡ್ತಿದ್ರ. ಆಲ್ಮೋಸ್ಟ್ ಎಲ್ಲಾ ಸಿಲೆಬಸ್ ಅನ್ನ ಮುಗಿಸಿದೀರಾ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಮುಖಾಂತರ ಆನ್ಸರ್ ಅನ್ನ ತಿಳಿಸ್ತಾ ಹೋಗ್ರಿ. ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆನ ನೋಡ್ತಾ ಹೋಗೋಣ. 49ಅನ್ನು 2ರಿಂದ ಆದರ್ಶ ಭಾಗಾಕಾರ ವಿಧಾನ ಮಾಡಿದಾಗ ಭಾಗಿಸಿದಾಗ ಭಾಗಲಬ್ಧ ಮತ್ತು ಶೇಷ ಏನ್ ಬರ್ತದ ಅಂತೇಳಿ ಕೇಳಿದಾರ. when 49 is divided by 2 using the ideal divisor method, the quotient and remainder are respectively ಅಂತ ಹೇಳಿ ಕೇಳಿದಾರೆ. ಓಕೆ, ಹಾಗಾದ್ರ ಇಲ್ಲೇನ್ ಬರ್ತದ ಅಂತೇಳಿ ನಾವು ನೋಡಿದಾಗ 49ಅನ್ನ ಡಿವೈಡ್ ಮಾಡ್ರಿ ಅಂತ ಹೇಳಿದಾರೆ. ಓಕೆ, ಹಾಗಾದ್ರೆ ಭಾಗಲಬ್ಧ ಮತ್ತು ಶೇಷ ಎಷ್ಟ್ ಬರ್ತದ ಅಂತ ಹೇಳಿ ನೋಡಿದಾಗ ನಾವು ಇಲ್ಲಿ ನೋಡ್ರಿ 2 ಎಷ್ಟ್ಲೆ 4 2 2 4, ಆಮೇಲೆ 9ಅನ್ನ ಕೆಳಗಡೆ ಇಳಿಸ್ಕೊತೀವಿ. ಹಾಗಾದ್ರೆ 2 ಎಷ್ಟ್ಲೆ 9 ಬರ್ತದ, 9 ಇಲ್ಲ. ಹಾಗಾಗಿ ಅದಕ್ಕಿಂತ ಸಣ್ಣ ಸಂಖ್ಯೆ ಯಾವ್ದೈತ್ರಿ ನಮಗ 8 ಐತಿ. 2 4 8. ಹಾಗಾದ್ರೆ ಏನ್ ಉಳಿತು ಇಲ್ಲಿ ನಮಗ 9ರೊಳಗೆ 8 ಕಳೆದ್ರೆ ಎಷ್ಟು ಉಳಿತು 1 ಉಳಿತು. ಇದೇನಪ್ಪಾ ಅಂತಂದ್ರ ಶೇಷ. ಹೌದಾ, ಉಳಿದಿದ್ದೇನು ರಿಮೈಂಡರ್. ಓಕೆ, ಇಲ್ಲಿ ಉಳಿದಿದ್ದೇನು ರಿಮೈಂಡರ್ ಅಥವಾ
ಶೇಷ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲೇನು ಇದು ಭಾಗಲಬ್ಧ ಕ್ವಶಂಟ್, ಇದು ಭಾಗಲಬ್ಧ ಕ್ವಶಂಟ್. ಓಕೆ, ಹಾಗಾದ್ರೆ ನಮಗ್ ಕೇಳಿರೋದೇನು ಭಾಗಲಬ್ಧ ಮತ್ತು ಶೇಷವನ್ನ ಕೇಳಿದಾರ. ಭಾಗಲಬ್ಧ 24 ಬಂದೈತಿ, ಶೇಷ 1 ಬಂದೈತಿ. ಹಾಗಾದ್ರೆ ಎಲ್ಲೈತಿ ನಮ್ಗೆ ಆಪ್ಷನ್? ಆಪ್ಷನ್ ಬಿ ಒಳಗ ಸರಿಯಾಗಿರ್ತಕ್ಕಂತಹ ಉತ್ತರ ಐತಿ. ನೋಡ್ತಾ ಹೋಗ್ರಿ, ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳಿರ್ತಾರ. ಒಂದು ಛತ್ರಿಯ ಬೆಲೆ ₹400 ಆದರೆ 15 ಛತ್ರಿಗಳ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ದ ಪ್ರೈಸ್ ಆಫ್ 1 ಅಂಬ್ರೆಲಾ ಈಸ್ ₹400 ಬಟ್ ವಾಟ್ ಈಸ್ ದ ಪ್ರೈಸ್ ಆಫ್ 15 ಅಂಬ್ರೆಲಾಸ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಛತ್ರಿಯ ಬೆಲೆಯನ್ನ ಕೊಟ್ಟು 15 ಛತ್ರಿಯ ಬೆಲೆಯನ್ನ ಕೇಳಿದಾರ ಅಂತಂದ್ರೆ ನಮ್ಗೆ ಏನ್ ಮಾಡ್ಬೇಕು, ನಾವು ಇಂಟು ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ಚಾಕ್ಲೇಟ್ಗೆ ₹1 ಕೊಟ್ಟಿರ್ತೀರಾ, ಇನ್ 15 ಚಾಕ್ಲೇಟ್ಗೆ ಎಷ್ಟು ರೂಪಾಯಿ ಅಂತ ಕೇಳಿದಾಗ ನೀವು 15 ರೂಪಾಯಿ ಅಂತ ಹೇಳ್ತೀರಾ. ಹೆಂಗ್ ಮಾಡ್ತೀರಾ ಅಂತಂದ್ರ 1 × 15 ಮಾಡ್ತೀರಿ, 15 ಬರ್ತದ. ಓಕೆ, ಅದೇ ರೀತಿಯಾಗಿ ಒಂದು ಛತ್ರಿಗೆ 400 ಒಂದನ್ನ ಕೊಟ್ಟು ಬಹಳಷ್ಟು ಕೇಳಿದ್ರು ಅಂತಂದ್ರ ನಮಗ್ ನೆನಪಿಟ್ಕೊಂಡ್ಬಿಡ್ರಿ, ಏನ್ ಮಾಡ್ಬೇಕು ಅಂತಂದ್ರ ಗುಣಾಕಾರವನ್ನ ಮಾಡ್ತಾ ಹೋಗ್ಬೇಕು. ಹಾಗಾದ್ರ ನೋಡ್ರಿ, 400 ಇಂಟು ಏನಂತಂದ್ರ 15 ಅಂತ ಹೇಳಾಗ್ತದ. 15 ಜೀರೋಲೆ 0, 15 ಜೀರೋಲೆ 0, 15 4 ಎಷ್ಟು 60. ಹಾಗಾದ್ರೆ ಎಷ್ಟು ಬಂತು ನಮಗ? 6000 ಅನ್ನೋದು ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಯ್ತು. ಹಾಗಾದ್ರ ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಅನ್ಕೊಳ್ತಿದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನೂ ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಕಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ, ಅವ್ರಿಗೂ ಕೂಡ ಈ ಒಂದು ಉಚಿತ ಕ್ಲಾಸ್ ನ ಸದುಪಯೋಗವನ್ನ ಪಡ್ಕೊಡ್ರಿ. ನಮ್ಮಲ್ಲಿ ಬೇಸಿಗೆ ಶಿಬಿರದ ಮತ್ತು ರೆಗ್ಯುಲರ್ ಕ್ಲಾಸಸ್ ನ ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ನೀವು ಆಫ್ಲೈನ್ ಕ್ಲಾಸ್ ಆಗಿರ್ಬೋದು. ವಿದ್ಯಾರ್ಥಿಗಳೇ, ಮುಂದೆ ನೀವು ಯಾರೆಲ್ಲ ಈ ಸದ್ಯಕ್ಕೆ ಪ್ರೆಸೆಂಟ್ ಆಗಿ 3ನೇ ತರಗತಿ ಮತ್ತು 4ನೇ ತರಗತಿ ಓದ್ತಿದಿರಲ್ಲ, ಅವರಿಗೆ ನಾವು ಆನ್ಲೈನ್ ಕ್ಲಾಸ್ ಮುಖಾಂತರ ಆಗಿರ್ಬೋದು, ಆಫ್ಲೈನ್ ಕ್ಲಾಸ್ ಮುಖಾಂತರ ಆಗಿರ್ಬೋದು ಕ್ಲಾಸಸ್ ಗಳನ್ನ ಪ್ರವೇಶಗಳನ್ನ ಪ್ರಾರಂಭ ಮಾಡಿದೀವಿ. ಹಾಗಾದ್ರೆ ಯಾರಿಗೆಲ್ಲ ನಿಮ್ಗೆ ಆನ್ಲೈನ್ ಕ್ಲಾಸ್ ಬೇಕು ಅಥವಾ ಯಾರಿಗೆಲ್ಲ ನೀವು ಇಲ್ಲೇ ಬಂದು ನಾವು ವಸತಿ ಸಹಿತ ಕಲಿತೀವಿ ಅನ್ನೋರಿದ್ರೆ ಅವ್ರ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಕೆಳಗಿನ ಯಾವ ಚಿತ್ರದಲ್ಲಿ ತ್ರಿಜ್ಯ, ವ್ಯಾಸ, ಜ ಒಳಗೊಂಡಿರುತ್ತದೆ ಅಂತ ಹೇಳಿ ಕೇಳಿದಾರ. ಹಾಗಾದ್ರ ವಿಚ್ ಆಫ್ ದಿ ಫಾಲೋವಿಂಗ್ ಫಿಗರ್ಸ್ ಕಂಟೇನ್ಸ್ ರೇಡಿಯಸ್, ಡಯಾಮೀಟರ್ ಅಂಡ್ ಕರ್ಡ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ಈ ಒಂದು ಚಿತ್ರಗಳಲ್ಲಿ 4 ಆಪ್ಷನ್ಗಳಲ್ಲಿ ಚಿತ್ರಗಳನ್ನ ಕೊಟ್ಟಿದಾರ. ಇದ್ರಲ್ಲಿ ನಮಗ ತ್ರಿಜ್ಯ ಇರ್ಬೇಕು, ವ್ಯಾಸ ಇರ್ಬೇಕು, ಜಾನು ಇರ್ಬೇಕು ಅಂತ ಹೇಳಿದಾರ. ಹಾಗಾದ್ರ ಯಾವ ಚಿತ್ರದಲ್ಲಿ ಐತಿ ಅಂತ ಹೇಳಿ ನಾವು ನೋಡಿದಾಗ ಇದೇನಪ್ಪಾ ಅಂತಂದ್ರ ನಮಗ ಜ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಏನಂತಂದ್ರೆ ಇದು ತ್ರಿಜ್ಯ, ಹೌದಾ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಇದೇನಪ್ಪಾ ಅಂತಂದ್ರ ನಮಗ ವ್ಯಾಸ ಆಗ್ತದ. ಹಾಗಾದ್ರೆ ಯಾವ ಚಿತ್ರದಲ್ಲಿ ಐತಿ ಅಂತಂದ್ರ ಆಪ್ಷನ್ ಸಿ ಒಳಗೈತಿ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಜ ಯಾವ್ದು, ತ್ರಿಜ್ಯ ಯಾವ್ದು, ಆಮೇಲೆ ವ್ಯಾಸ ಯಾವ್ದು ಅಂತೇಳಿ ಗೊತ್ತಿರ್ಬೇಕು ನಿಮಗ. ವೃತ್ತ ಕೇಂದ್ರ ಎಲ್ಲೈತಿ ಅಂತಂದ್ರ ಇಲ್ಲೈತಿ. ಓಕೆ, ಹಾಗಾದ್ರೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. 4, 6, 8, 9 ಮತ್ತು 0 ಅನ್ನು ಬಳಸಿಕೊಂಡು 5 ಅಂಕಿಯ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ ಅಂತೇಳಿ ಕೇಳಿದಾರ. ದ ಡಿಫರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಯೂಸಿಂಗ್ 4, 6, 8, 9 ಅಂಡ್ 0 ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ಏನ್ ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಆ 5 ಅಂಕಿಗಳನ್ನ ಬಳಸಿಕೊಂಡ ಏನ್ ಮಾಡೋಣ ಅಂತಂದ್ರ ಒಂದು ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನ ರಚನೆ ಮಾಡ್ತಾ ಹೋಗೋಣ. ಹಾಗಾದ್ರ ಇಲ್ಲಿ ದೊಡ್ಡ ಸಂಖ್ಯೆಯನ್ನ ರಚನೆ ಮಾಡ್ಬೇಕು ಅಂತಂದ್ರ ನಮಗ ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕು, ಇಳಿಕೆ ಕ್ರಮದಲ್ಲಿ ಬರಿಬೇಕು. ದೊಡ್ಡ ಸಂಖ್ಯೆಯನ್ನ ರಚನೆ ಮಾಡ್ಬೇಕು ಅಂತಂದ್ರ ಇಲ್ಲಿ ನಾವ್ ಏನ್ ಮಾಡ್ಬೇಕು, ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಫಸ್ಟ್ ಯಾವ್ದೈತಿ ನೋಡ್ಕೊಡ್ರಿ. ಫಸ್ಟ್ ಇದ್ರಲ್ಲಿ ದೊಡ್ಡದು ಯಾವ್ದೈತಿ? 9 ಅದ, ಆಮೇಲೆ 8 ಅದ, ಆಮೇಲೆ 6 ಅದ, 4 ಅದ, 0 ಅದ. ಓಕೆ, ಹಾಗಾದ್ರ ಇಲ್ಲಿ ನಮಗ್ ಚಿಕ್ಕ ಸಂಖ್ಯೆಯನ್ನ ರಚನೆ ಮಾಡ್ಬೇಕು ಅಂತಂದ್ರ ಚಿಕ್ಕದಿಂದ ಬರ್ಕೋತ ಹೋಗ್ಬೇಕು. ಓಕೆ, ಹಾಗಾದ್ರೆ ಇಲ್ಲಿ ನಮಗ್ 0 ಇಡೋದಕ್ ಆಗಲ್ಲ. ಹಾಗಾಗಿ ಏನ್ ಮಾಡ್ತೀವಿ ಅಂತಂದ್ರ ನಾವು ಫಸ್ಟಿಗೆ 4 ಇಟ್ಕೋತೀವಿ, 0 ಇಟ್ಕೋತೀವಿ, ಆಮೇಲೆ 6, 8, 9. ಹಾಗಾದ್ರೆ ವ್ಯತ್ಯಾಸ ಕೇಳಿದಾರ ನಮ್ಗೆ ಏನ್ ಮಾಡ್ಬೇಕ್ರಿ? ಮೈನಸ್ ಮಾಡ್ಬೇಕು. ಓಕೆ, ವ್ಯತ್ಯಾಸ ಕೇಳಿದಾಗ ನಮ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ಡಿಫ್ರೆನ್ಸ್ ಕೇಳಿದಾಗ ಮೈನಸ್ ಮಾಡ್ಬೇಕು. ಹಾಗಾದ್ರೆ 10ರಲ್ಲಿ 9 ಕಳೆದ್ರೆ ಎಷ್ಟು ಉಳಿತು? 1 ಉಳಿತು. 14ರಲ್ಲಿ 8 ಕಳೆದ್ರೆ ಎಷ್ಟು ಉಳಿತು?
14ರಲ್ಲಿ 8 ಕಳೆದ್ರೆ 6 ಉಳಿತು, 6ರಲ್ಲಿ 1 ಕಳೆದ್ರೆ 5 ಉಳಿತು. ನೆಕ್ಸ್ಟ್ 16ರಲ್ಲಿ 7 ಕಳೆದ್ರ 16ರಲ್ಲಿ 7 ಕಳೆದ್ರೆ ಎಷ್ಟು ಉಳಿತು? 9 ಉಳಿತು. ನೆಕ್ಸ್ಟ್ 8ರಲ್ಲಿ 1 ಕಳೆದ್ರ 7 ಉಳಿತು. 9ರಲ್ಲಿ 4 ಕಳೆದ್ರೆ ಎಷ್ಟು ಉಳಿತು? 5 ಉಳಿತು. 57,951 ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎ ಒಳಗ ಐತಿ ನೋಡಿ. ಓಕೆ, ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಓಕೆ, ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗ್ರಿ. ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಆಗಿದೆ ಅಂತ ಕೇಳಿದಾರ. ವಿದ್ಯಾರ್ಥಿಗಳ ನಿಮಗೆ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನಾಲೆಜ್ ಇರಬೇಕು. ಏನಪ್ಪಾ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳಂತಂದ್ರ ಏನು, ಅವಿಭಾಜ್ಯ ಸಂಖ್ಯೆಗಳಂತಂದ್ರ ಏನು ಅಂತ ನಾವು ನೋಡ್ತಾ ಹೋದಂತೆ, ಅವಿಭಾಜ್ಯ ಸಂಖ್ಯೆಗಳಂತಾರೆ ಏನು ಅಂತಂದ್ರ ತನ್ನಿಂದ ತಾನು ಭಾಗ ಹೋಗ್ಬೇಕು, ಬಿಟ್ರ ಅದೇ ಸಂಖ್ಯೆಯಿಂದ 1ರಿಂದ ಭಾಗ ಹೋಗ್ಬೇಕು, ಅದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು, ಬಿಟ್ರ 1ರಿಂದ ಭಾಗ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ. 5 ಅನ್ನೋದು ನೋಡ್ರಿ, 5 ಅನ್ನೋದು 1ರಿಂದ ಭಾಗ ಹೋಗುತ್ತಾ, ಬಿಟ್ರ 5ರಿಂದ ಭಾಗ ಹೋಗುತ್ತಾ, ಮತ್ತೆ ಯಾವ ಮಗ್ಗಿಂದನೂ ಕೂಡ 5 ಅನ್ನೋದು ಭಾಗ ಆಗಲ್ಲ. ಓಕೆ, ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡ್ರಿ, 11 ಅನ್ನೋದು ಏನಾಗ್ತದ ಅಂತಂದ್ರ 1ರಿಂದ ಭಾಗ ಹೋಗುತ್ತಾ, ಬಿಟ್ರ 11ರಿಂದ ಭಾಗ ಹೋಗುತ್ತಾ. ಕೇವಲ 2 ಅಪವರ್ತನಗಳನ್ನ ಹೊಂದಿರುವ ಒಂದು ಸಂಖ್ಯೆಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರಿತೀವಿ. ಕೇವಲ 2 ಅಪವರ್ತನಗಳನ್ನ ಹೊಂದಿರಬೇಕು, ಕೇವಲ 2 ಅಪವರ್ತನಗಳನ್ನ ಮಾತ್ರ ಹೊಂದಿರಬೇಕು. ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ನಾವು ಕರಿತೀವಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಪ್ರೈಮ್ ನಂಬರ್ ಅಂತ ಕೇಳಿದಾರ. ಹಾಗಾದ್ರೆ ಇಲ್ಲಿ ನಿಮಗ್ ಗೊತ್ತಿರ್ಬೇಕು, 91ರಿಂದ 100ರವರೆಗೆ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಐತಿ. ಅದ್ ಯಾವ್ದಂತಂದ್ರ ನಮಗ 97 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಓಕೆ, 99 ಅನ್ನೋದು 3ರಿಂದ ಭಾಗ ಹೋಗ್ತದ, ಆಮೇಲೆ 1ರಿಂದ ಭಾಗ ಹೋಗ್ತದ, ಆಮೇಲೆ 99ರಿಂದ ಭಾಗ ಹೋಗ್ತದ. ಹಾಗಾಗಿ ಇದು 2 ಅಪವರ್ತನಗಳನ್ನ ಹೊಂದಿಲ್ಲ, ಜಾಸ್ತಿ ಹೊಂದದ, ಇದು ಕೂಡ ಆಗಲ್ಲ. ಹಾಗಾಗಿ ಇದು ನೋಡ್ರಿ 1ರಿಂದನೂ ಹೋಗ್ತದ, 5ರಿಂದ ಹೋಗ್ತದ, ಆಮೇಲೆ 95ರಿಂದನೂ ಹೋಗ್ತದ. ಹೌದಾ? ಹಾಗಾಗಿ ಏನಾಗಂಗಿಲ್ಲ ಅಂತಂದ್ರ ಇದು ಕೂಡ 95 ಅನ್ನೋದು ಕೂಡ ಆಗಂಗಿಲ್ಲ. 91 ಅನ್ನೋದು ಏನಾಗ್ತದ ಅಂತಂದ್ರ ಇಲ್ಲಿ 91ರಿಂದ ಹೋಗ್ತದ, 3ರಿಂದ ಹೋಗಲ್ಲ. ಇಲ್ಲಿ ನೋಡ್ರಿ, ನೆಕ್ಸ್ಟ್ 91ರಿಂದ ಹೋಗ್ತದ, 1ರಿಂದ ಹೋಗ್ತದ, 13ರಿಂದನೂ ಹೋಗ್ತದ. ಓಕೆ, ಹಾಗಾದ್ರೆ ಏನಾಗ್ತದ ಅಂತಂದ್ರೆ ಇಲ್ಲಿ ನಮಗ 1ರಿಂದ ಹೋಗ್ತದ, 91ರಿಂದ ಹೋಗ್ತದ, 13ರಿಂದನೂ ಹೋಗ್ತದ. ಹಾಗಾಗಿ ಇದು ಕೂಡ ನಮ್ಗೆ ಏನಾಗಂಗಿಲ್ಲ ಅಂತಂದ್ರ ಇದೊಂದು ಅವಿಭಾಜ್ಯ ಸಂಖ್ಯೆ ಆಗಲ್ಲ. ಹಾಗಾಗಿ ಏನಂತಂದ್ರ ಆಪ್ಷನ್ ಸಿ ಅನ್ನೋದು ಏನಂತಂದ್ರ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳ್ಕೊಟ್ಟಾರ. ಈ ರೀತಿ ನಿಮ್ಗ ಸರಣಿಗಳನ್ನ ಕೇಳ್ತಾರ. ಸರಣಿಗಳ ಮೇಲೆ ಪ್ರಶ್ನೆಗಳು ಬರ್ತಾವ. ಯಾವ ರೀತಿ ಬರ್ಬೋದು ಅಂತಂದ್ರ ನಮ್ಗ ಹೋದ ವರ್ಷ ಕೇಳಿದಂತಹ ಒಂದು ಉದಾಹರಣೆಗಳು ಕೂಡ ಅದಾವ. ಏನಂತಂದ್ರ ಇಲ್ಲಿ ನಮಗ ಸಂಖ್ಯಾ ಸರಣಿಯನ್ನ ಕೊಡ್ಬೋದು, ಅಥವಾ ಏನ್ ಮಾಡ್ಬೋದು ಅಂತಂದ್ರ ಭಾಗಾಕಾರದ ಮೇಲೆ ಸರಣಿಯನ್ನ ಕೊಡ್ಬೋದು, ಗುಣಾಕಾರದ ಮೇಲೆ ಸರಣಿಯನ್ನ ಕೊಡ್ಬೋದು, ಅಥವಾ ಮೈನಸ್ ಮಾಡೋದ್ರ ಮುಖಾಂತರ ಸರಣಿಯನ್ನ ಕೊಡ್ಬೋದು, ಅಥವಾ ವರ್ಗ ಸಂಖ್ಯೆಗಳನ್ನ ಕೊಡ್ಬೋದು, ಅವಿಭಾಜ್ಯ ಸಂಖ್ಯೆಗಳನ್ನ ಕೊಡ್ಬೋದು, ಸ್ವಾಭಾವಿಕ ಸಂಖ್ಯೆಗಳನ್ನ ಕೊಡ್ಬೋದು, ಅಥವಾ ಇದೇ ರೀತಿಯಾಗಿ ಚಿತ್ರದ ಮೂಲಕ ಕೂಡ ನಮಗೆ ಏನ್ ಮಾಡ್ತಾರ ಅಂತಂದ್ರ ಸರಣಿಯನ್ನ ಕೊಡ್ತಾ ಹೋಗ್ತಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಎಕ್ಸ್ 4ನೇ ಚಿತ್ರದಲ್ಲಿ ಏನೈತಿ ಅಂತಂದ್ರೆ ಎಕ್ಸ್ ಐತಿ, ಎಕ್ಸ್ ನ ಬೆಲೆಯನ್ನ ನಮಗ್ ಕೇಳ್ಯಾರ. ಓಕೆ, ಹಾಗಾದ್ರೆ ಫಸ್ಟ್ನೇದಿಂದ ಲಾಸ್ಟ್ ವರ್ಗು ಏನ್ ಲಿಂಕ್ ಐತಿ ಅಂತ ನಾವ್ ನೋಡ್ಕೊಂತ ಹೋಗ್ಬೇಕು. ಇಲ್ಲಿ ನೋಡ್ರಿ, 9 + 7 ಎಷ್ಟಾಗ್ತದ ಅಂತಂದ್ರ 16 ಆಗ್ತದ. ಆದ್ರೆ ಏನ್ ಮಾಡ್ಯಾರ ಅಂತಂದ್ರ ಇಲ್ಲಿ ಪ್ಲಸ್ ಮಾಡ್ಯಾರ. ಓಕೆ, ಹಾಗಾದ್ರ ಇಲ್ಲಿ 11 + 4 15 ಆಯ್ತು, 15 + 9 24 ಆಯ್ತು. ಇಲ್ಲಿಯೂ ಕೂಡ ಏನ್ ಮಾಡ್ಯಾರ ಅಂತಂದ್ರ ಈ 3 ಸಂಖ್ಯೆ ಹೊರಗಡೆ ಇರ್ತಕ್ಕಂತಹ 3 ಸಂಖ್ಯೆಗಳನ್ನ ಪ್ಲಸ್ ಮಾಡಿದಾರ. ಹಾಗಾದ್ರೆ ಇಲ್ಲಿ 11 + 6 17 ಆಯ್ತು, 17 + 13 ಎಷ್ಟಾಯ್ತು ಅಂತಂದ್ರ 30 ಆಯ್ತು. ಇಲ್ಲಿಯೂ ಕೂಡ ಏನ್ ಮಾಡ್ಯಾರ ಅಂತಂದ್ರ ಹೊರಗಿನ ಎಲ್ಲಾ ಸಂಖ್ಯೆಗಳನ್ನ ಏನ್ ಮಾಡ್ಯಾರ ಪ್ಲಸ್ ಮಾಡ್ತಾ ಹೋಗಿದಾರ. ಹಾಗಾದ್ರ ಇಲ್ಲಿ ಎಷ್ಟು ಬರ್ತೈತಿ ಅಂತ ಹೇಳಿ ನೋಡ್ರಿ, ನಮಗ ಇಲ್ಲಿ 13 + 15 ಎಷ್ಟಾಗ್ತದ ಅಂತ ನೋಡಿದಾಗ ನಾವ 5 + 3 ಎಷ್ಟಾಯ್ತು 8. ಹಾಗಾದ್ರೆ 28 ಆಯ್ತು. 28ಕ್ಕೆ 8 ಸೇರಿಸಿದ್ರೆ ಎಷ್ಟಾಯ್ತು 36 ಆಯ್ತು. ನಮ್ಗೆ ಏನಾಯ್ತು ಅಂತಂದ್ರ ಆಪ್ಷನ್ ಡಿ, ಎಕ್ಸ್ ನ ವ್ಯಾಲ್ಯೂ ಏನಪ್ಪಾ ಅಂತಂದ್ರ ಆಪ್ಷನ್ ಡಿ 36. ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ನಿಮಗ್ ಸರಣಿ ಮೇಲೆ ಕೇಳ್ತಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಸರಿಯಾಗಿ ಅಭ್ಯಾಸನ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ಈ ಸಂಖ್ಯೆಯನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಅಂತ ಕೇಳಿದಾರೆ. ಈ ಸಂಖ್ಯೆಯನ್ನ ಇಳಿಕೆ ಕ್ರಮದಲ್ಲಿ ಬರೆದಾಗ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ಅಂತ ಹೇಳಿ,
7,773, 8,887, 7,788, 8,877 ಅಂತ ಹೇಳಿ ಕೊಟ್ಟಾರ. ಹಾಗಾದ್ರ ದೀಸ್ ನಂಬರ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಅಂತ ಹೇಳಿ ಕೊಟ್ಟಿದಾರ. ಹಾಗಾದ್ರೆ ಇಲ್ಲಿ ನೋಡ್ರಿ ಏನಾಗ್ತದ ಅಂತಂದ್ರೆ ನಮಗ ಇಳಿಕೆ ಕ್ರಮದಲ್ಲಿ ಬರಿಬೇಕಂತಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು, ದೊಡ್ಡ ಸಂಖ್ಯೆಯನ್ನ ಬರಿಬೇಕು. ಇದರಲ್ಲಿ ಇರ್ತಕ್ಕಂತಹ ದೊಡ್ಡ ಸಂಖ್ಯೆ ಯಾವ್ದೈತಿ ಅಂತ ಹೇಳಿ ನೋಡಿದಾಗ ಇಲ್ಲಿ 7,000 ಐತಿ, ಇದನ್ನ ಬಿಡ್ರಿ. ಇಲ್ಲಿ 8,000 ಐತಿ, ಇದನ್ನ ಬಿಡ್ರಿ. ಇಲ್ಲಿ 7,000 ಐತಿ, ಬಿಡ್ರಿ. ಇಲ್ಲಿ 8,000 ಐತಿ. ಹಂಗಾದ್ರ 8,000 ಇದ್ದಿದ್ದು 2 ಅದಾವ. ಹಾಗಾದ್ರೆ ನಮಗೆ ಇಲ್ಲಿ 8,000 ಮುಂದೆ 800 ಐತಿ, ಇಲ್ಲಿ 800 ಐತಿ. ಆಮೇಲೆ ಇಲ್ಲಿ 87 ಐತಿ, ಇಲ್ಲಿ 77 ಐತಿ. ಹಾಗಾದ್ರೆ ಫಸ್ಟ್ ನಮ್ ನಂಬರ್ ಯಾವ್ದು ಬರ್ತದ ಅಂತಂದ್ರ 8,887 ಅನ್ನೋದು ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಫಸ್ಟ್ ಅದು ಬರ್ತದ. ಆಮೇಲೆ ಎರಡನೇ ಸಂಖ್ಯೆ ಯಾವ್ದು ಬರ್ತದ ಅಂತಂದ್ರ 8,877 ಅಂತ ಹೇಳಿ ಬರ್ತದ. ಹಾಗಾದ್ರೆ ಮೂರನೇ ಸಂಖ್ಯೆ ಯಾವ್ದು ಬರ್ತದ್ರಿ ನಮಗ 7,773 ಅದ, 7,788 ಅದ. ಹಾಗಾದ್ರೆ ಇದೇನು ಇದು ದೊಡ್ಡದೈತಿ, ಇದಕ್ಕಿಂತ ಏನೈತಿ ದೊಡ್ಡದೈತಿ. ಹಾಗಾದ್ರೆ ಈ ಸಂಖ್ಯೆ ಏನ್ ಬರ್ತದ ಅಂತಂದ್ರ 7,788 ಅಂತ ಹೇಳಿ ಬರ್ತದ. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರ್ತದ 7,773 ಅಂತ ಹೇಳಿ ಬರ್ತದ. ಹಾಗಾದ್ರ ನಮಗ ಆಪ್ಷನ್ ಎಲ್ ಐತಿ ಅಂತಂದ್ರ ಆಪ್ಷನ್ ಎ ಒಳಗೆ ಏನೈತಿ ಅಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರ ಐತಿ. ನೋಡ್ತಾ ಹೋಗ್ರಿ. ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಕೇಳ್ತಾರ. ಆಮೇಲೆ ನಿಮಗ ದಶಮಾಂಶಗಳನ್ನ ಕೊಟ್ಟು ಏನ್ ಮಾಡ್ತಾರ ಅಂತಂದ್ರೆ ಏರಿಕೆ ಮತ್ತು ಇಳಿಕೆ ಕ್ರಮವನ್ನ ಕೇಳ್ತಾರ, ಅಥವಾ ಭಿನ್ನರಾಶಿಯನ್ನ ಕೊಟ್ಟು ಏರಿಕೆ ಮತ್ತು ಇಳಿಕೆ ಕ್ರಮವನ್ನ ಕೇಳ್ತಾರ. ಸರಿಯಾಗಿ ಅದನ್ನ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಈ ಚಿತ್ರವನ್ನು ಭಿನ್ನರಾಶಿ ರೂಪದಲ್ಲಿ ಬರೀ. ಈ ಚಿತ್ರವನ್ನ ಏನ್ ಮಾಡ್ರಿ ಅಂತಂದ್ರೆ ಭಿನ್ನರಾಶಿ ರೂಪದಲ್ಲಿ ಬರೀರಿ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ರೈಟ್ ದಿಸ್ ಪಿಕ್ಚರ್ ಇನ್ ಫ್ರಾಕ್ಷನ್ ಫಾರ್ಮ್ ಅಂತ ಹೇಳಿ ಕೊಟ್ಟಾರ. ಇಲ್ಲಿ ಒಟ್ಟು ಭಾಗಗಳನ್ನ ಎಷ್ಟು ಕೊಟ್ಟಾರ ಅಂತ ಹೇಳಿ ನಾವು ಫಸ್ಟ್ ನೋಡ್ಕೋಬೇಕು. ಹೌದು, ಇಲ್ಲಿ ಎಷ್ಟು ಕೊಟ್ಟಾರ ನೋಡ್ರಿ. ಒಟ್ಟು ಭಾಗಗಳನ್ನ 1, 2, 3, 4, 5, 6, 7, 8, 9, 10, 11, 12 ಟೋಟಲ್ ಪಾರ್ಟ್ಸ್ ಎಷ್ಟು ಕೊಟ್ಟದ್ರ 12 ಪಾರ್ಟ್ಸ್ ನ ಕೊಟ್ಟಿದಾರ. ಹಾಗಾದ್ರ ಒಟ್ಟು ಭಾಗಗಳನ್ನ ಎಲ್ಲಿ ಬರಿಬೇಕಂತ ಹೇಳಿ ನಾನು ಕೆಳಗಡೆ ಬರಿಬೇಕು ಅಂತ ಹೇಳಿದೀನಿ. ಹೌದಾ? ಇನ್ನ ಬಣ್ಣ ಹಚ್ಚಿದ ಭಾಗಗಳನ್ನ ಎಲ್ಲಿ ಬರಿಬೇಕು, ಮೇಲ್ಗಡೆ ಬರಿಬೇಕು ಅಂತಂದ್ರ ಅಂಶದ ಸ್ಥಾನದಲ್ಲಿ ಬರಿಬೇಕು. ಬಣ್ಣ ಹಚ್ಚಿದ ಭಾಗಗಳು ಎಷ್ಟದಾವ 4 ಪಾರ್ಟ್ಸ್ ಅದಾವ. ಹಾಗಾಗಿ ಏನಂತಂದ್ರ ನಮಗ 4 ಪಾರ್ಟ್ಸ್ ಅನ್ನ ಏನ್ ಬರಿಬೇಕು, ಮೇಲ್ಗಡೆ ಬರಿಬೇಕು. ಇದು ಬಣ್ಣ ಹಚ್ಚಿದ ಭಾಗವನ್ನ ಬರಿಬೇಕು, ಇದು ಕೆಳಗೆ ಒಟ್ಟು ಭಾಗಗಳನ್ನ ಬರಿಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಕಂಪಲ್ಸರಿಯಾಗಿ ಒಂದು ಕ್ವಶನ್ ಬರುವಂತ ಸಾಧ್ಯತೆ ಅದ. ಹಾಗಾಗಿ ಸರಿಯಾಗಿ ನೋಡ್ತಾ ಹೋಗ್ರಿ. ನೆಕ್ಸ್ಟ್, ಚೌಕದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ, ಫಾರ್ಮುಲಾ ಫಾರ್ ಫೈಂಡಿಂಗ್ ದಿ ಏರಿಯಾ ಆಫ್ ಸ್ಕ್ವೇರ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ಏನ್ ಬರ್ತದ ಅಂತ ಹೇಳಿ ನಾವು ಇಲ್ಲಿ ನೋಡ್ತಾ ಹೋದಂತೆ ಇಲ್ಲಿ ನಮಗ ಆಪ್ಷನ್ ಏನಾಗ್ತಾವ ಅಂತಂದ್ರ ಉದ್ದ ಇಂಟು ಉದ್ದನೂ ಆಗ್ತದ, ಆಮೇಲೆ ಬಾಹು ಇಂಟು ಬಾಹುನು ಆಗ್ತದ. ಯಾಕಂತಂದ್ರ ಇಲ್ಲಿ ನೋಡ್ರಿ ನಮಗ ಒಂದು ಚೌಕದ ಚಿತ್ರವನ್ನ ತೆಗೆದುಕೊಳ್ಳೋಣ. ಇಲ್ಲಿ ಇದಕ್ಕೂ ಕೂಡ ನಾವು ಏನ್ ಮಾಡ್ತೀವಿ ಅಂತಂದ್ರ ಬಾಹು ಅಂತಾನ ಕರಿತೀವಿ, ಅಥವಾ ಉದ್ದ ಕೊಟ್ಟಿರ್ತಕ್ಕಂತಹ ಉದ್ದ ಅಂತಾನ ಕರಿತೀವಿ. ಇದಕ್ಕೂ ಕೂಡ ಉದ್ದ ಕೊಟ್ಟಿದ್ರು ಅಂತಂದ್ರ ಇದನ್ನು ಕೂಡ ಉದ್ದನ ಅಂತ ಕರಿತೀವಿ. ಅಥವಾ ಒಂದು ಇದನ್ನ ಹೆಂಗ್ ಕಾಮನ್ ಆಗಿ ಬಾಹು ಅಂತ ಕರಿತೀವಿ, ಇದನ್ನು ಕೂಡ ಕಾಮನ್ ಆಗಿ ನಾವು ಬಾಹು ಅಂತಾನೆ ಕರಿತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ ಲೆಂತ್ ಇಂಟು ಲೆಂತ್ನು ಆಗ್ತದ, ಆಮೇಲೆ ಬಾಹು ಇಂಟು ಬಾಹು ಅಥವಾ ಸೈಡ್ ಇಂಟು ಸೈಡ್ನು ಕೂಡ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರಗಳಾಗ್ತಾವ. ನಿಮಗ ಆಪ್ಷನ್ ಅಲ್ಲಿ ಎರಡರಲ್ಲಿ ಯಾವ್ದು ಒಂದ್ ಕೊಟ್ಟಿರ್ತಾರಲ್ಲ ಅದನ್ನ ಏನ್ ಮಾಡ್ರಿ ಅಂತಂದ್ರೆ ನೀವು ಆಪ್ಷನ್ ಅನ್ನ ಹಾಕ್ರಿ. ಎರಡೂ ಕೊಡೋದಕ್ ಸಾಧ್ಯ ಇಲ್ಲ. ಎರಡೂ ಕೊಟ್ರೆ ಹೆಂಗ್ರಿ ಅಂತ ಕೇಳ್ತೀರಾ, ಎರಡೂ ಕೊಡೋದಕ್ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಉದ್ದ ಇಂಟು ಉದ್ದ ಕೊಟ್ರೆ ಅದನ್ನ ಹಾಕ್ರಿ, ಇಲ್ಲ ಬಾಹು ಇಂಟು ಬಾಹು ಕೊಟ್ರೆ ಅದನ್ನ ಹಾಕ್ರಿ. ಎರಡಕ್ಕೂ ಕೂಡ ಏನಾಗ್ತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗ್ರಿ. 1 ಡಿವೈಡೆಡ್ ಬೈ 2, 2 ಡಿವೈಡೆಡ್ ಬೈ 4, 3 ಡಿವೈಡೆಡ್ ಬೈ 6, 4 ಡಿವೈಡೆಡ್ ಬೈ 8, ಡ್ಯಾಶ್ ಅಂತ ಕೊಟ್ಟಾರ. ಮುಂದಿನ ಸಮಾನ ಭಿನ್ನ ರಾಶಿಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಾರ. ಫೈಂಡ್ ದಿ ಇಕ್ವಿವೆಲೆಂಟ್ ಫ್ರಾಕ್ಷನ್ ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಸಮಾನ ಭಿನ್ನ ರಾಶಿಯನ್ನ ಕಂಡು ಹಿಡಿಬೇಕು ಅಂತಂದ್ರೆ ನಾವ್ ಏನ್ ನೋಡ್ಕೋಬೇಕಂತಂದ್ರ ಏನ್ ಇಂಟು ಮಾಡ್ತಾ ಹೋಗಿದಾರೋ, ಅಥವಾ ಮೈನಸ್ ಮಾಡ್ತಾ ಹೋಗಿದಾರೋ, ಅಥವಾ ಪ್ಲಸ್ ಮಾಡ್ತಾ ಹೋಗಿದಾರೋ ಈ ಭಿನ್ನ ರಾಶಿಗೆ ಅಂತೇಳಿ ನಾವು ನೋಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ ನಮಗ ಒಂದೊಂದೊಂದೊಂದು ಪ್ಲಸ್ ಮಾಡ್ತಾ ಹೋಗಿದಾರ. ಹಾಗಾದ್ರೆ ನೋಡ್ರಿ ಇಲ್ಲಿ 1, 2, 3, 4, 5, 6 ಸೀರಿಯಲ್ ನಂಬರ್ ಅದಾವ. ಸೀರಿಯಲ್ ನಂಬರ್ ಬರ್ಕೊಂಡಿದೀನಿ. ನೆಕ್ಸ್ಟ್ ನೋಡ್ರಿ 2, 4, 6, 8 ಎರಡರನ್ನು ಅಗ್ಗಿ ಅದ. ಹಾಗಾದ್ರ 5 ಕೆಳಗೆ ಎಷ್ಟು ಬರ್ತದ 10 ಬರ್ತದ. ಇದಕ್ಕೆ 2 ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತದ ಇಲ್ಲಿ 12 ಬರ್ತದ. ಹಾಗಾದ್ರೆ 5 ಡಿವೈಡೆಡ್ ಬೈ 10 ಅಂಡ್ 6 ಡಿವೈಡೆಡ್ ಬೈ 12 ಅನ್ನೋದು ಎಲ್ಲದ ಆಪ್ಷನ್ ಡಿ ಒಳಗೆ ನಮ್ಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳು ಇರ್ತಾವ. ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಕುಂಡ್ರುವಂತ ಅವಶ್ಯಕತೆನೇ ಇರಲ್ಲ. ಅಷ್ಟೊಂದು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳು ಇಲ್ಲಿ ಇರ್ತಾವ. ಓಕೆ,
ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ರಿ. ಒಂದು ಆಯತಾಕಾರ ಹೊಲದ ಉದ್ದವು 25 ಮೀಟರ್, ಅಗಲವು 20 ಮೀಟರ್ ಆದರೆ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದಾರ. ಫೈಂಡ್ ದಿ ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಫೀಲ್ಡ್ ಹೂಸ್ ಲೆಂತ್ ಈಸ್ 25 ಮೀಟರ್ ಅಂಡ್ ಬ್ರಿಡ್ತ್ ಈಸ್ 20 ಮೀಟರ್ ಅಂತ ಹೇಳಿ ಕೊಟ್ಟಿದಾರ. ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಆಯತಾಕಾರ ಐತಿ ಅಂದ ತಕ್ಷಣ ಏನ್ ಮಾಡ್ಕೊಂಡ್ಬಿಡ್ರಿ, ಒಂದು ಆಯತವನ್ನ ತಕೊಂಡ್ಬಿಡ್ರಿ. ಆಯತ ಅಂತಂದ್ರ ಇಲ್ಲಿ ಏನ್ ಕೊಟ್ಟಾರ, ಅಗಲ 25 ಮೀಟರ್ ಕೊಟ್ಟಾರ, ಆಮೇಲೆ ಇಲ್ಲಿ ಏನ್ ಕೊಟ್ಟಾರ 20 ಮೀಟರ್ ಕೊಟ್ಟಾರ. ಅಗಲವನ್ನ 20 ಮೀಟರ್ ಕೊಟ್ಟಾರ, ಉದ್ದವನ್ನ 25 ಮೀಟರ್ ಕೊಟ್ಟಾರ. ಹಾಗಾದ್ರೆ ನಮಗ ಆಯತದ ವಿಸ್ತೀರ್ಣ ಈಕ್ವಲ್ ಟು ಫಾರ್ಮುಲಾ ಏನೈತಿ ಅಂತಂದ್ರ ಉದ್ದ ಇಂಟು ಅಗಲ ಅಂತ ಹೇಳದ, ಉದ್ದ ಇಂಟು ಅಗಲ ಅಂತ ಹೇಳದ. ಹಾಗಾದ್ರೆ ಇಲ್ಲಿ ನೋಡ್ರಿ 25 ಇಂಟು 20 ಮಾಡ್ಬೇಕು, ಸೊನ್ನೆಯನ್ನ ಬಿಡ್ತಾ ಹೋಗೋಣ. 2 5 10, ಒಂದ್ ಕೈಲ ಇಡೋಣ. ನೆಕ್ಸ್ಟ್ 2 2 4, ಇದೊಂದು 5, ಇದು 0, ಇಲ್ಲಿ 0 ಬಿಟ್ಟಿದ್ದೆ, ಆ 0ನ್ನ ಇಟ್ಟೇನಿ. ಓಕೆ, ಹಾಗಾದ್ರೆ 500 ಏನ್ ಹಾಕ್ಬೇಕು, ಇಲ್ಲಿ ಮೀಟರ್ ಹಾಕ್ಬೇಕು, ಸೆಂಟಿಮೀಟರ್ ಹಾಕ್ಬೇಕು ಅಥವಾ ಚದರ್ ಹಾಕ್ಬೇಕು ಅಂತೇಳಿ ನಾವು ನೋಡಿದಾಗ ಇಲ್ಲಿ ವಿದ್ಯಾರ್ಥಿಗಳೇ ನಮಗ ಏರಿಯಾ ಕೇಳಿದ್ರು ಅಂತಂದ್ರ ಅಥವಾ ವಿಸ್ತೀರ್ಣವನ್ನ ಕೇಳಿದ್ರು ಅಂತಂದ್ರ ನಾವ್ ಏನ್ ಮಾಡ್ಬೇಕು ಅಂತಂದ್ರ ನಮಗ ವಿಸ್ತೀರ್ಣವನ್ನ ಅಳೆಯುವ ಮಾನ ಯಾವುದು ಅಂತಂದ್ರ ಚದರ್ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ವಿಸ್ತೀರ್ಣ ಇದರಲ್ಲಿ ಚದರ್, ಮುಂದ್ ಮೀಟರ್ ಹಾಕ್ಬೇಕು, ಸೆಂಟಿಮೀಟರ್ ಹಾಕ್ಬೇಕು, ಹೌದಾ, ಮೀಟರ್ ಹಾಕ್ಬೇಕು. ಯಾಕಂತಂದ್ರ ಕ್ವಶನ್ ಒಳಗಡೆ ನಮ್ಗೆ ಏನ್ ಕೊಟ್ಟಾರ ಅಂತಂದ್ರ ಮೀಟರ್ ಅಂತ ಹೇಳಿ ಕೊಟ್ಟಾರ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರ 500 ಚದರ್ ಮೀಟರ್ ಅಂತಾನೆ ನಾವ್ ಏನ್ ಮಾಡ್ಬೇಕು, ಇದರಲ್ಲಿ ಹಾಕ್ಬೇಕಾಗತ್ತೆ. ಓಕೆ, ಹಾಗಾದ್ರೆ ಎಲ್ಲೈತ್ರಿ ನಮ್ಮ ಆಪ್ಷನ್? ಆಪ್ಷನ್ ಎ ಅಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ 500 ಸ್ಕ್ವೇರ್ ಮೀಟರ್ ಅಂತೇಳಿ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದಾರ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕೇಳಿದಾರ. ನೀವೇನ್ ಮಾಡ್ತೀರಿ ಅಂತಂದ್ರ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತಾವ್ರಿ? 1 ರಿಂದ ಪ್ರಾರಂಭ ಆಗ್ತದೆ. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? 1. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? 1. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? 1. ಇನ್ನು ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆಯನ್ನ ಕೇಳ್ಬೋದು, ಇನ್ಫಿನಿಟಿ, ಅಪರಿಮಿತ ಅಂತ ಹೇಳಿ ಕರಿತೀವಿ. ಯಾಕಂದ್ರ ಸ್ವಾಭಾವಿಕ ಸಂಖ್ಯೆಗಳಿಗೆ ಕೊನೆ ಇಲ್ಲ, ಅಪರಿಮಿತ ಅದಾವ. ಓಕೆ, ಹಾಗಾದ್ರ ದ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದಾರ. ಸಮ್ ಅಂತ ಕೇಳಿದಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳನ್ನ ಕೇಳಿದಾರ ಅಂತ ತಕ್ಷಣ ನಾವ್ ಏನ್ ಮಾಡ್ತೀವಿ, 1 2 3 4 5 6 7 8 9 10 ಬರ್ಕೊಂಡು ನಾವು ಪ್ಲಸ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಮಾಡೋಕ್ಕಿಂತ ಏನ್ ಮಾಡ್ತೀವಿ ಅಂತಂದ್ರ ನಮಗ್ ಸೀರಿಯಲ್ ನಂಬರ್ಸ್ ಸ್ವಾಭಾವಿಕ ಸಂಖ್ಯೆಗಳನ್ನ ಕೇಳಿದಾಗ ಒಂದು ಫಾರ್ಮುಲಾ ಅದ. ಏನಪ್ಪಾ ಅಂತಂದ್ರ n ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 2. ಓಕೆ, ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಟ್ರಿಕ್ ನೋಡ್ರಿ. n ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡ್ಬೇಕು. n ಅಂತಂದ್ರೆ ಏನು? ಎಷ್ಟು ಸಂಖ್ಯೆಗಳನ್ನ ಕೊಟ್ಟಿರ್ತಾರಲ್ಲ ಅಷ್ಟು ಇಟ್ಕೋಬೇಕು. ಪ್ಲಸ್ n ಪ್ಲಸ್ 10 ಪ್ಲಸ್ 1 ಆಗ್ತದೆ. n ಪ್ಲಸ್ 1 ಅಂತಂದ್ರ 10 ಪ್ಲಸ್ 1 ಆಗ್ತದ. ಇದಕ್ಕೆ ಡಿವೈಡೆಡ್ ಬೈ 2 ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ಎಷ್ಟು ಬರ್ತದ ನೋಡ್ರಿ, 10 ಬ್ರಾಕೆಟ್ 11 ಡಿವೈಡೆಡ್ ಬೈ 2 ಅಂತಂದಾಗ 2 1 2 5 11 5 ಎಷ್ಟು? ಇಲ್ಲಿ 55 ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ. ನೀವು ಇದನ್ನೆಲ್ಲಾ ಪ್ಲಸ್ ಮಾಡ್ಕೊಂತ ಕೊಂಡ್ರೋದ್ಕಿಂತನೂ ಏನಂತಂದ್ರ ಇಲ್ಲಿ ನಮಗ ಫಾರ್ಮುಲಾನ ಹಚ್ಚಿದ್ರ ಇದನ್ನ ನೆನಪಿಟ್ಕೊಂಡ್ರೆ ನೀವೇನ್ ಮಾಡ್ತೀರಿ ಅಂತಂದ್ರೆ ಡೈರೆಕ್ಟ್ ಒಂದು 15 ಸೆಕೆಂಡ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡ್ತೀರಾ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಒಂದು ಯಂತ್ರವು ಒಂದು ದಿನದಲ್ಲಿ 2825 ಬಾಟಲ್ಗಳನ್ನು ಉತ್ಪಾದಿಸುತ್ತದೆ. ಅದೇ ಯಂತ್ರವು ಜನವರಿ ತಿಂಗಳಿನಲ್ಲಿ ಎಷ್ಟು ಬಾಟಲ್ಗಳನ್ನ ಉತ್ಪಾದಿಸುತ್ತದೆ ಅಂತ ಹೇಳಿ ಕೇಳಿದಾರ. ಆ ಮಷಿನ್ ಪ್ರೊಡ್ಯೂಸ್ 2825 ಬಾಟಲ್ಸ್ ಇನ್ ಅ ಡೇ. ಓಕೆ, ಹಾಗಾದ್ರ ಹೌ ಮೆನಿ ಬಾಟಲ್ಸ್ ಡಸ್ ದ ಸೇಮ್ ಮಷಿನ್ ಪ್ರೊಡ್ಯೂಸ್ ಇನ್ ದ ಮಂತ್ ಆಫ್ ಜನವರಿ ಅಂತ ಕೇಳಿದಾರ. ಹಾಗಾದ್ರೆ ನಮ್ಗ ಒಂದು ದಿನದ ಕೊಟ್ಟು ಜನವರಿ ತಿಂಗಳದ ಅಂತ ಹೇಳಿ ಪರ್ಟಿಕ್ಯುಲರ್ ಕೇಳಿದಾರ ಅಂತ ತಕ್ಷಣ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಜನವರಿ ತಿಂಗಳಿನಲ್ಲಿ ಎಷ್ಟು ದಿನಗಳು ಇರ್ತಾವ ಅಂತ ಹೇಳಿ ನಮಗ್ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ ಜನವರಿ ತಿಂಗಳಿನಲ್ಲಿ ಎಷ್ಟು ದಿನಗಳು ಇರ್ತಾವ ಅಂತಂದ್ರೆ ನಮ್ಗ 31 ದಿನಗಳಿರ್ತಾವ. ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ 2825 ಇಂಟು ಏನ್ ಮಾಡ್ಬೇಕಂತಂದ್ರ 31 ಅಂತ ಹೇಳಿ ಮಾಡ್ಬೇಕು. ಹೌದಾ, ಹಾಗಾದ್ರೆ ಎಷ್ಟ್ ಬರ್ತೈತಿ ಅಂತ ಹೇಳಿ ನಾವ್ ನೋಡ್ತಾ ಹೋಗೋಣ. ನಿಮ್ಮ 31 ಮಗ್ಗಿ ಬರ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಮಾಡ್ರಿ, ಇಲ್ಲ ಅಂತಂದ್ರೆ ಏನ್ ಮಾಡ್ರಿ ಫಸ್ಟ್ 1ರಲ್ಲಿ ಮಾಡ್ಕೊಡ್ರಿ, ಆಮೇಲೆ
ಮೂರಲ್ಲೇ ಮಾಡ್ಕೊಡ್ರಿ. 1 5 5, ಆಮೇಲೆ 1 2 2, 1 8 8, 1 2 2, 1 ಪ್ಲೇಸ್ ಅನ್ನ ಬಿಡೋಣ, ಯಾಕಂದ್ರೆ ಸೆಕೆಂಡ್ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಓಕೆ, ಹಾಗಾದ್ರೆ 3 5 ಎಷ್ಟು 15, ನೆಕ್ಸ್ಟ್ 3 2 6 ಇದೊಂದು 7, ನೆಕ್ಸ್ಟ್ 3 8 24, ನೆಕ್ಸ್ಟ್ 3 2 6 2 8. ಓಕೆ, ಹಾಗಾದ್ರೆ ಇದನ್ನ ಏನ್ ಮಾಡ್ಕೊಳ್ಳೋಂತಂದ್ರೆ ಪ್ಲಸ್ ಮಾಡ್ತಾ ಹೋಗೋಣ. 5 7 8 7 ಎಷ್ಟಾಗ್ತದ್ರಿ 15, ನೆಕ್ಸ್ಟ್ 2 4 6 ಇದೊಂದು 7, ಆಮೇಲೆ 8, 87,575 ಅಂತ ಹೇಳಿದ. ಹಾಗಾದ್ರೆ ನಮ್ಗೆ ಯಾವ ಆಪ್ಷನ್ ರೀ? ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೋಡ್ರಿ, ಕ್ವಶನ್ ನೋಡೋದಕ್ಕೆ ನಿಮ್ಗೆ ಏನ್ ಅನ್ಸ್ಬೋದು? ಕನ್ಫ್ಯೂಷನ್ ಅನ್ಸ್ಬೋದು, ದೊಡ್ಡ ಕ್ವಶನ್ ಅನ್ಸ್ಬೋದು. ಹಾಗಾದ್ರೆ ಅದಕ್ಕೆ ಈಜಿ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ, ನಿಮಗ ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ ಬಂದ್ರೆ ಸಾಕು, ನೀವು ಆದರ್ಶ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಅಲ್ಪಸಂಖ್ಯಾತ ಮೊರಾರ್ಜಿ ಆಗಿರ್ಬೋದು, ಈ ಒಂದು ಎಲ್ಲಾ ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರ ಮ್ಯಾಥ್ಸ್ ಅಲ್ಲಿ ಔಟ್ ಅಂಕಗಳನ್ನ ತೆಗಿತೀರಿ ಅಂತ ಹೇಳ್ತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರ ನಮ್ಮ ಒಂದು ನವೋದಯ ತರಬೇತಿ ಕೇಂದ್ರದಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ, ಈಗಾಗಲೇ ರೆಗ್ಯುಲರ್ನ ವಸತಿ ಸಹಿತ ಮತ್ತು ವಸತಿ ರಹಿತ ಪ್ರವೇಶಗಳನ್ನ ಪ್ರಾರಂಭ ಮಾಡಿದೀವಿ. ಬೇಸಿಗೆ ಶಿಬಿರ ಆಗಿರ್ಬೋದು, ಬೇಸಿಗೆ ಶಿಬಿರದಲ್ಲಿ LKG ಇಂದ 8ನೇ ತರಗತಿಯವರೆಗೂ ಪ್ರವೇಶಗಳನ್ನ ಪ್ರಾರಂಭ ಮಾಡಿದೀವಿ. ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ಪಡ್ಕೊಳ್ಬಹುದು. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ರೆಗ್ಯುಲರ್ ಕ್ಲಾಸ್ ನಲ್ಲೂ ಕೂಡ ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಅಥವಾ ಆಫ್ಲೈನ್ ಕ್ಲಾಸ್ ಆಗಿರ್ಬೋದು, ಈ ಎರಡನ್ನೂ ನಾವು ಕೊಡ್ತಾ ಇದ್ದೀವಿ. ಹಾಗಾದ್ರೆ ನಿಮ್ಗೆ ಯಾರಿಗಾದ್ರೂ ನಾವು ದೂರ ಇದ್ದೀವಿ, ನಾವು ಆನ್ಲೈನ್ ಕ್ಲಾಸ್ ತಗೊಳ್ತೀವಿ ಅನ್ನೋರು ಕೂಡ ಏನ್ ಮಾಡ್ಬೋದು ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಪೇಡ್ ಕ್ಲಾಸಸ್ ಇರ್ತಾವ, ಅವುಗಳನ್ನ ನೀವೇನ್ ಮಾಡ್ಕೋಬಹುದು ಅಂತಂದ್ರ ಪಡ್ಕೋಬಹುದು ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡ್ರಿ, 40 ಮಿಲಿಲೀಟರ್ ಎಂದರೆ ಎಷ್ಟು ಸೆಂಟಿಮೀಟರ್ಗೆ ಸಮ? 40 ಮಿಲಿಲೀಟರ್ ಎಂದರೆ ಎಷ್ಟು ಸೆಂಟಿಮೀಟರ್ಗೆ ಸಮ ಅಂತಂದ್ರ 1 ಸೆಂಟಿಮೀಟರ್ಗೆ 10 ಮಿಲಿಲೀಟರ್ ಇರ್ತಾವ. 1 ಸೆಂಟಿಮೀಟರ್ಗೆ 10 ಮಿಲಿಲೀಟರ್ ಇರ್ತಾವ. ಹೌದಾ? ಮಿಲಿಲೀಟರ್ ಅಂದ್ರೆ ML ಇರ್ತವ. 1 ಸೆಂಟಿಮೀಟರ್ಗೆ 10 ಮಿಲಿಲೀಟರ್ ಇರ್ತಾವ. ಹಾಗಾದ್ರೆ ನಮಗೆ ಇಲ್ಲಿ 40 ಮಿಲಿಲೀಟರ್ ಅದಾವ ಅಂತಂದ್ರೆ ಎಷ್ಟು ಸೆಂಟಿಮೀಟರ್ ಆಗ್ತದ? 4 ಸೆಂಟಿಮೀಟರ್ ಆಗ್ತದ. ಹಾಗಾದ್ರೆ ನಮ್ಗೆ ಆಪ್ಷನ್ ಯಾವ್ದ್ರಿ? ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇಲ್ಲಿವರೆಗೂ ನಾವ್ ಏನ್ ಮಾಡಿದ್ವಿ ಅಂತಂದ್ರ ಆದರ್ಶ ಎಕ್ಸಾಮ್ ನಲ್ಲಿ ಕೇಳ್ತಿರ್ತಕ್ಕಂತಹ ಪ್ರತಿ ಸಬ್ಜೆಕ್ಟ್ ಮೇಲೆ ಏನ್ ಮಾಡ್ತಾರ ಅಂತಂದ್ರ ಇಲ್ಲಿ 16 ಪ್ರಶ್ನೆಗಳನ್ನ ಕೇಳ್ತಾರ. ಓಕೆ, 16 ಪ್ರಶ್ನೆಗಳನ್ನ ಕನ್ನಡದಲ್ಲಿ 16, ಇಂಗ್ಲಿಷ್ ನಲ್ಲಿ 16, ಮ್ಯಾಥಮೆಟಿಕ್ಸ್ ಅಲ್ಲಿ 16, ಸಮಾಜ ವಿಜ್ಞಾನದಲ್ಲಿ 16, ಆಮೇಲೆ ವಿಜ್ಞಾನದಲ್ಲಿ 16, GK 10, ಆಮೇಲೆ ಮೆಂಟಲ್ ಎಬಿಲಿಟಿ 10 ಪ್ರಶ್ನೆಗಳಿರ್ತಾವ. ಒಟ್ಟು ಎಷ್ಟಿರ್ತಾವ ಅಂತಂದ್ರ 100 ಪ್ರಶ್ನೆಗಳಿರ್ತಾವ, ಆಮೇಲೆ 100 ಅಂಕಗಳು ಇರ್ತಾವ. ಓಕೆ, ಅದೇ ರೀತಿಯಾಗಿ ನೀವೇನ್ ಮಾಡ್ತಾ ಹೋಗ್ರಿ ಅಂತಂದ್ರ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನ ಆಗಿರ್ಬೋದು ಅಥವಾ ಸಮಾಜ ವಿಜ್ಞಾನದ ಕ್ಲಾಸ್ಗಳನ್ನ ಆಗಿರ್ಬೋದು, ನೀವು ಪ್ರತಿದಿನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ತರ್ತಾ ಇರ್ತೀವಿ. ಅವುಗಳನ್ನ ಏನ್ ಮಾಡ್ರಿ ಅಂತಂದ್ರ ನೋಡ್ತಾ ಹೋಗ್ರಿ. ಹಾಗೆ ಏನ್ ಮಾಡ್ರಿ ಅಂತಂದ್ರ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.